ಸಾಯಿರಾಮ್. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೀಕ್ಷಕರು, ಇವತ್ತು ನಾನು ಒಂದು ವಿಶೇಷವಾದಂಥ ಸನ್ನಿಧಾನಕ್ಕೆ ಬಂದಿದ್ದೀನಿ. ಆ ಸನ್ನಿಧಾನದ ವೈಶಿಷ್ಟ್ಯತೆ, ಮಹಿಮೆ ಬಗ್ಗೆ ತಿಳಿಸಿ ನಿಮಗೂ ಕೂಡ ಆ ಒಂದು ಸನ್ನಿಧಾನದ ಒಂದು ಆಶೀರ್ವಾದ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಶೇಷ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಆ ಸನ್ನಿಧಾನ ಏನು, ಎಲ್ಲಿದೆ, ಯಾತಕ್ಕೆ ಹೋಗಬೇಕು, ನಾವು ಅಲ್ಲಿಗೆ ಹೋಗೋದ್ರಿಂದ ನಮಗೆ ಅಲ್ಲಿ ಸಿಗುವಂಥ ಒಂದು ಲಾಭಗಳೇನು ಅನ್ನೋ ವಿಚಾರ ತಿಳಿಸ್ಕೊಡ್ತೀನಿ. ಬನ್ನಿ, ಆ ಸನ್ನಿಧಾನ ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಒಮ್ಮೆ ಮನುಷ್ಯ ಈ ಭೂಮಿ ಮೇಲೆ ಅವತಾರ ತಗೊಂಡ್ರೆ, ಜನ್ಮ ತಗೊಂಡ್ರೆ, ಒಂದಲ್ಲ ಒಂದು ರೀತಿ ಶಾಪ ಅವನ ಆತ್ಮದಲ್ಲಿರ್ತದೆ. ಅದು ಗುರುಶಾಪ ಇರ್ಬೋದು, ಪತ್ನಿ ಶಾಪ, ಪತಿ ಶಾಪ, ನಾನಾ ವಿಧ ಶಾಪಗಳೆಲ್ಲ ಇರ್ತದೆ. ಅದನ್ನು ಕಳ್ಕೊಳ್ಳಿಕ್ಕೆ ಅಂತೆ ಭಗವಂತ ಈ ಭೂಮಿ ಅನ್ನೋ ಗ್ರಹದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳನ್ನು ಮಾಡಿದ್ದಾರೆ. ನಾವು ಕಾಯಿಲೆ ಬಂದರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಏನಾದ್ರು ನಮ್ಮ ಸಮಸ್ಯೆಗಳು ಬಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಅದಕ್ಕೂ ಮೀರಿದ್ದಾರೆ ಕೋರ್ಟ್ಗೆ ಹೋಗ್ತೀವಿ, ಕೋರ್ಟಲ್ಲಿ ಹೋಗಿ ನಾವು ನ್ಯಾಯ ಕೇಳ್ತೀವಿ. ಹಾಗೆ ನಮ್ಮ ಜನ್ಮ ಜನ್ಮಾಂತರದಿಂದ ಬಂದಂಥ ಕೆಲವು ಶಾಪ ಪಾಪಗಳನ್ನು, ಅದರಲ್ಲೂ ಗುರುಶಾಪ, ಗುರುದ್ರೋಹ, ಗುರು ವಂಚನಾ ದೋಷ, ಈ ಥರದ್ದೇನಾದ್ರು ಶಾಪಗಳಿತ್ತು ಅಂತಂದರೆ ನಾವು ಅದರದೇ ಆದಂಥ ಸ್ಥಳಕ್ಕೆ ಹೋಗಿ ಪರಿಹಾರ ಮಾಡ್ಕೋಬೇಕು. ಅಂಥ ಒಂದು ಕ್ಷೇತ್ರ ಇವತ್ತು ನಾನು ಮಹಾರಾಷ್ಟ್ರದ ವಾಸಿಮ್ ಅಂತ ಒಂದು ಜಿಲ್ಲೆ, ಆ ವಾಸಿಮ್ ಜಿಲ್ಲೆಯಿಂದ ಸುಮಾರು 70 ಕಿಲೋಮೀಟ್ರಲ್ಲಿ ನರಸಿಂಹ ಸರಸ್ವತಿಗಳು ಜನ್ಮ ಪಡೆದಂಥ ಕ್ಷೇತ್ರ ಕಾರಂಜ ಅಂಥೇಳಿ. ಈ ಕಾರಂಜ ಕ್ಷೇತ್ರದಲ್ಲಿ ದತ್ತಾತ್ರೇಯರ 3ನೇ ಅವತಾರ. ಮೊದಲನೇದು ದತ್ತಾತ್ರೇಯರು, ಶ್ರೀಪಾದ ಶ್ರೀವಲ್ಲಭರು, ತದನಂತರ ನರಸಿಂಹ ಸರಸ್ವತಿಗಳಾಗಿ ಈ ಕಾರಂಜ ಅನ್ನೋ ಒಂದು ಗ್ರಾಮದಲ್ಲಿ ಜನ್ಮ ತಗೊಳ್ತಾರೆ. ಆ ಒಂದು ಜನ್ಮ ಕ್ಷೇತ್ರಕ್ಕೆ ನಾವು ಇವತ್ತು ಬಂದಿದ್ದೀವಿ. ಯಾರಿಗೆ ಗುರುಶಾಪ, ಗುರುದ್ರೋಹ, ಗುರು ವಂಚನಾ ದೋಷ, ಗುರು ಬಗ್ಗೆ ಅಪಪ್ರಚಾರ ಮಾಡೋದು, ಗುರುಗಳಿಗೆ ಏನಾದರೂ ತೊಂದರೆ ಕೊಟ್ಟಿದ್ರೆ ಅಂಥ ಗೋತ್ರದಲ್ಲಿ ಅವಿದ್ಯಾವಂತರಿಡ್ತಾರೆ, ಗುರುಶಾಪ ಗುರಿಯಾಗಿಬಿಡ್ತಾರೆ. ಅವರಿಗೆ ಆಸ್ತಿ, ಕಾರು, ಮನೆ, ಬಂಗ್ಲೆ ಯಾವುದೂ ಸಿಗೋದಿಲ್ಲ. ಗುರು ಚಂಡಾಳ ದೋಷ, ರಾಹು ಚಂಡಾಳ ದೋಷದಲ್ಲಿ ನರಳ್ತಾರೆ. ಈ ಥರದನ್ನೆಲ್ಲ ನಮ್ಮ ವಂಶದಲ್ಲಿ ಮಕ್ಕಳು ಉಡಬಾರ್ದು ಅನ್ನೋದಾಗಿದ್ದರೆ ಆಗಾಗ ಗುರು ಸನ್ನಿಧಾನಕ್ಕೆ ಹೋಗಿ ಗುರು ದರ್ಶನ, ಗುರುಸ್ಮರಣೆ ಮಾಡ್ತಾ ಇರಬೇಕು. ಮತ್ತು ಅಂಥ ಮಕ್ಕಳೇನ ನಮ್ಮಲ್ಲಿ ಹುಟ್ಟುಬಿಟ್ಟಿದ್ರೆ ಮಂದ ಬುದ್ಧಿ, ಅಂಗವಿಕಲತೆ ಇರೋರು, ಬುದ್ಧಿ ಚುರುಕಿಲ್ಲ, ವಿದ್ಯಾವಂತರಾಗೋದಿಲ್ಲ, ಓದೋದಲ್ಲಿ ಬರೆಯೋದಿಲ್ಲ ಆಸಕ್ತಿ ಇರೋದಿಲ್ಲ, ಈ ಥರ ದೋಷ ಗುರುಶಾಪ ಇತ್ತು ಅಂದರೆ ಅಂಥವರು ಗುರು ಸನ್ನಿಧಾನಕ್ಕೆ ಬರಬೇಕು. ಈಗಿನ ಕಲಿಯುಗದಲ್ಲಿ ಆದಿಗುರು ಜಗದ್ಗುರು ದತ್ತಾತ್ರೇಯರು ಹಲವಾರು ಅವತಾರಗಳನ್ನು ತಗೊಂಡು ಕೆಲವು ಕ್ಷೇತ್ರಗಳನ್ನು ಮಾಡೋದು. ಸುಮಾರು ದತ್ತಪೀಠ ಅಂತೇಳಿ 21 ದತ್ತಪೀಠಗಳಿವೆ ಜಗತ್ತಿನಲ್ಲಿ. ಹೇಗೆ ಶಕ್ತಿ ಪೀಠಗಳಿದೆಯೋ 51, ಅದೇ ಥರ ದತ್ತಪೀಠ ಅಂತೇಳಿ 21 ದತ್ತಪೀಠಗಳನ್ನು ನಾವು ಭಾರತ ದೇಶದಲ್ಲಿ ನೋಡ್ಬೋದು. ಅದರಲ್ಲಿ ಈ ಕಾರಂಜ ಕ್ಷೇತ್ರ, ಕಾರಂಜ ಶ್ರೀ ನರಸಿಂಹ ಸರಸ್ವತಿಗಳ ಒಂದು ಜನ್ಮಸ್ಥಳ. ಯಾಕಿಲ್ಲಾಯಿತು ಅನ್ನೋದೊಂದು ಕಥೆ ಇದೆ. ಶ್ರೀಪಾದ ಶ್ರೀವಲ್ಲಭರಾಗಿ ಜನ್ಮ ತಗೊಂಡಾಗ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಕುರುವಪುರ ಅಂಥೇಳಿ, ಅದಕ್ಕೆ ಈಗ ಆಡೋ ಭಾಷೆ ಕುರುಗಡ್ಡೆ ಅಂತಾರೆ. ಅಲ್ಲಿ ಶ್ರೀಪಾದ ಶ್ರೀವಲ್ಲಭರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬಂದು ಅಲ್ಲಿ ಅನುಷ್ಠಾನ ಮಾಡ್ತಿರ್ತಾರೆ. ಈ ಕುರುವಪುರ ಇದು ನಮ್ಮ ಮಂತ್ರಾಲಯದಿಂದ ಸ್ವಲ್ಪ ಹತ್ರ, 30-40 ಕಿಲೋಮೀಟ್ರಲ್ಲಿ ಈ ಕ್ಷೇತ್ರದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಧ್ಯಾನ ಜಪವನ್ನು ಅನುಷ್ಠಾನ ಮಾಡ್ತಿರ್ತಾರೆ. ಆ ಊರಿನಲ್ಲಿ ಒಂದು ಹೆಂಗಸು ಬಂದ್ಬಿಟ್ಟು ಗುರುಗಳ ಹತ್ರ ಬರೋದಕ್ಕೆ ಮುಂಚೆನೆ ಒಬ್ಬ ಮಗನನ್ನು ಕರ್ಕೊಂಬರ್ತಾಳೆ. ಮಗ ಎಂಥ ಮಗ ಅಂದರೆ ಬುದ್ಧಿ ಚುರುಕಿಲ್ಲ, ಜ್ಞಾನ ಇಲ್ಲ, ಶೇವಿಂಗ್ ಮಾಡ್ಕೋಬೇಕು ಗೊತ್ತಿಲ್ಲ, ಬಟ್ಟೆ ಹಾಕೊಳ್ಳೋದು ಹೆಂಗೆ ಗೊತ್ತಿಲ್ಲ, ಸ್ನಾನ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಯಾವುದಲ್ಲೂ ದಡ್ಡ ವಿದ್ಯಾವಂತನೇ ಇಲ್ಲ. ಅಂಥವನು 30-35 ವರ್ಷ ಆಗಿರ್ತದೆ. ಪಾಪ ಈ ವಯಸ್ಸಾದ ಮುದುಕಿ ಇಂಥ ಮಗನ ಕಟ್ಕೊಂಡು ನಾನು ಏನು ಮಾಡಲಿ, ಗಂಡ ಬೇರೆ ಸತ್ತೋಗಿದ್ದಾನೆ, ಇಂಥ ಅವಿದ್ಯಾವಂತ, ಬುದ್ಧಿಹೀನ, ಜ್ಞಾನಹೀನ ಮಗನನ್ನು ಇದ್ದೇನು ಪ್ರಯೋಜನ ಅಂದ್ಬಿಟ್ಟು ತಾನು ಮತ್ತು ತನ್ನ ಮಗನ ಜೊತೆ ಸೇರಿ ಆ ನದಿಗೆ ಜಂಪ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಳೆ. ಆಗ ಅಲ್ಲೇ ಕೂತಿದ್ದಂಥ ಶ್ರೀಪಾದ ಶ್ರೀವಲ್ಲಭರು, ಯಾಕಮ್ಮ ನೀನು ತಾಯಿ ಮಗ ಇಬ್ಬರು ಆತ್ಮಹತ್ಯೆ ಮಾಡ್ಕೋತಿದ್ದೀರ ಅಂತ ಕೇಳಿದಾಗ, ಸ್ವಾಮಿ ನನ್ನ ಮಗ ದಡ್ಡ, ನನ್ನ ಗಂಡ ಇಲ್ಲ, 30 ವರ್ಷ ಮೇಲಾಗಿದೆ, ಅವನಿಗೆ ಬುದ್ಧಿ ಜ್ಞಾನ ಯಾವುದೂ ಚುರುಕಿಲ್ಲ, ಏನು ಮಾಡೋದು ಇಂಥವ್ನು ಕಟ್ಕೊಂಡು, ನಾನು ಸತ್ತ ಮೇಲೆ ನೀವು ನೋಡ್ಕೊಳ್ಳಲ್ಲ ಯಾರು, ಅದಕ್ಕೆ ನಾನು ಅವನಿಬ್ಬರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀವಿ ಅಂಥೇಳಿ ಗುರುಗಳಿಗೆ ಹೇಳ್ತಾರೆ ಶ್ರೀಪಾದ ಶ್ರೀವಲ್ಲಭರಿಗೆ. ಆಗ ಶ್ರೀಪಾದ ಶಿವಲ್ಲಭರು, ನೋಡಮ್ಮ ಇದೆಲ್ಲ ಆತ್ಮಹತ್ಯೆ ಮಹಾಪಾಪ ಮಾಡ್ಕೋಬಾರ್ದು ಅಂದಾಗ ಮತ್ತೇನು ಮಾಡಲಿ ಅಂದಾಗ
ಏನು ಮಾಡಿ ಸ್ವಾಮಿಗಳೇ, ನಿಮ್ಮಂಥ ಒಂದು ಮಗು ನನಗೆ ಕೊಟ್ಟಿದ್ರೆ ನಾನು ಇನ್ನೂ ಚೆನ್ನಾಗಿರ್ತಿದ್ದೆ, ಒಳ್ಳೆ ನಮ್ಮ ಕುಲ ವಂಶ ಅಭಿವೃದ್ಧಿ ಆಗ್ತಿತ್ತು, ನಮಗೂ ಒಳ್ಳೆ ಹೆಸರು ಬರ್ತಿತ್ತು. ಇಂಥ ದಡ್ಡ ಮಗನನ್ನು ನಾನು ಇಟ್ಕೊಂಡು ಹೆಂಗೆ ಬದುಕಲಿ ಅಂತ ಕೇಳಿದಾಗ, ದಯವಿಟ್ಟು ನನಗೆ ನೀವೇ ದಾರಿ ತೋರಿಸ್ಬೇಕು ಅಂದಾಗ, ನನಗೆ ನಿಮ್ಮ ಥರದ ಒಂದು ಮಗ ಬೇಕು, ಒಂದು ಮಗು ನನಗೆ ಬೇಕು ಅಂತ ಕೇಳಿದಾಗ ಆಗ ಹೇಳ್ತಾರೆ, ಈಗ ಈಗಾಗಲೇ ವಯಸ್ಸಾಗಿದೆ, ಸಾಯೋ ವಯಸ್ಸು, ಹೀಗೆಂಗಮ್ಮ ನೀನು ಗರ್ಭ ಧರಿಸ್ತೀಯ, ಗಂಡ ಇಲ್ಲ, ಮುಂದಿನ ಜನ್ಮಕ್ಕೆ ನಿಮ್ಗೆ ಒಳ್ಳೆ ಮಗು ಸಿಗ್ತದೆ, ನೀನು ನಾನು ಹೇಳೋಂಗೆ ಮಾಡೋದು. ಆಗ ಶನಿ ಪ್ರದೋಷ ಪೂಜೆ ಉಪದೇಶ ಮಾಡ್ತಾರೆ. ಶನಿ ಪ್ರದೋಷ ಪೂಜೆ ಮಾಡು, ಶನಿವಾರ ಪ್ರದೋಷ ಕಾಲದಲ್ಲಿ ಶನಿದೇವ ಪೂಜೆ ಮಾಡು, ಶಿವನ ಆರಾಧನೆ ಮಾಡು. ಆ ಶಿವನ ಆರಾಧನೆ ಮಾಡೋದ್ರಿಂದ ನಿನಗೆ ಒಳ್ಳೆ ಕೀರ್ತಿವಂತ ಮಗು ಜನನ ಆಗತ್ತೆ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಆಕೆಗೆ ಶನಿ ಪ್ರದೋಷ ಉಪದೇಶ ಮಾಡ್ತಾರೆ. ಮಾಡ್ತಾ ಮಾಡ್ತಾ ಕಾಲಕ್ರಮೇಣ ಇಬ್ಬರು ಸತ್ತೋಗ್ತಾರೆ. ಆ ಯಾವ ಹೆಂಗಸು ಮುದುಕಿ ಶನಿ ಪ್ರದೋಷ ಮಾಡಿದ್ಲು, ಅವರು ಉತ್ತರ ಭಾರತದಲ್ಲಿ ಒಂದು ಕಡೆ ಜನನ ಮಗು ಆಗಿ ಜನಿಸ್ತಾಳೆ. ಯಾವುದೊಬ್ಬರು ಬ್ರಾಹ್ಮಣನ ಮನೆಯಲ್ಲಿ ಓಜನ ಮುದುಕಿ ಆಗಿದ್ಲು. ಈಗ ಅವಳು ಉತ್ತರ ಪ್ರದೇಶದಲ್ಲಿ ಒಂದು ಮನೆಯಲ್ಲಿ ಮಗುವಾಗಿ ಹುಡ್ತಾಳೆ, ಬ್ರಾಹ್ಮಣರ ಮನೆಯಲ್ಲಿ. ಆಕೆಗೆ ಅಂಬಾಭವಾನಿ ಅಂತ ಹೆಸರಿಡ್ತಾರೆ. ಆಮೇಲೆ ಬಾಲ್ಯಾವಸ್ಥೆಯಲ್ಲೇ ಆಕೆನ ನಮ್ಮ ಮಹಾರಾಷ್ಟ್ರಕ್ಕೆ ಮದುವೆ ಮಾಡಿಕೊಡ್ತಾರೆ, ಮಾಧವ ಅನ್ನೋ ಒಬ್ಬ ಬ್ರಾಹ್ಮಣನಿಗೆ. ಆ ಅಂಬಾಭವಾನಿ ಮಾಧವರು ಇದೇ ಊರಲ್ಲಿ ಕಾರಂಜ ಅನ್ನೋ ಊರಿನಲ್ಲಿ ವಾಸ ಮಾಡ್ತಿರ್ತಾರೆ. ಪೂರ್ವ ಜನ್ಮದ ಶನಿ ಪ್ರದೋಷದ ಪೂಜೆ ಮಾಡಿದ್ದಕ್ಕೆ ಮತ್ತು ಶ್ರೀಪಾದ ಶಿವಲ್ಲಭರು ನಿನ್ನ ಮೊಟ್ಟೆನೇ ಒಳ್ಳೆ ಮಗು ಹುಡ್ತಾನೆ, ಭಗವಂತ ಅಂತರೇರೋನೇ ಹುಡ್ತಾನೆ ಅಂತ ಆಶೀರ್ವಾದ ಮಾಡಿರ್ತಾರೆ ಹೋದ ಜನ್ಮದಲ್ಲಿ. ಆ ಜನ್ಮದ ಪ್ರಕಾರ ಅವ್ರಿಗೊಂದು ಗಂಡು ಮಗು ಆಗತ್ತೆ. ಹಾಗೆ ಈಕೆ ವಾಜಸೇನ ಅನ್ನೋ ವಂಶದಲ್ಲಿ ಹುಟ್ಟಿರ್ತಾಳೆ. ಇಲ್ಲಿ ಅಂಬಾಭವಾನಿ ಮತ್ತು ಮಾಧವರಿಬ್ಬರು ಮದುವೆ ಮಾಡ್ಕೊಂಡು ಆರಾಮಾಗಿರ್ತಾರೆ. ಬಾಲ್ಯಾವಸ್ಥೆ ಮದುವೆ ಆಗಿತ್ತು. ಪ್ರಾಪ್ತ ವಯಸ್ಸು ಬಂದ ಮೇಲೆ ಆಕೆ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಮೇಲೆ ಹೊಟ್ಟೆಲಿದ್ದಾಗಲೇ ಭಗವಂತ ದತ್ತಾತ್ರೇಯರು ಹೊಟ್ಟೆನಲ್ಲೇ ಅವಳ ಗರ್ಭದಲ್ಲೇ ವಾಸ ಮಾಡ್ತಿರ್ತಾರೆ. 9 ತಿಂಗಳಾದಮೇಲೆ ಆ ಮಗು ಜನನ ಆಗತ್ತೆ. ಮಾಧವ ಮತ್ತು ಅಂಬಾಭವಾನಿಯವರಿಗೆ ಆ ಮಗು ಜನನ ಆದಮೇಲೆ ಆ ಮಗು ಎಲ್ಲರ ಥರ ಅಳಲ್ಲ. ಹುಟ್ಟಿದ ತಕ್ಷಣ ಮಕ್ಕಳು ಅಳ್ತಾರೆ, ಆದರೆ ಅಳೋದಿಲ್ಲ. ಆದರೆ ಆ ಮಗು ಹುಟ್ಟಿದ ತಕ್ಷಣ ಓಂಕಾರ ಹೇಳುತ್ತೆ, ಓಂ ಅಂತ. ಎಲ್ರಿಗೂ ಆಶ್ಚರ್ಯ, ಹುಟ್ಟಿದ ಮಗು ಓಂಕಾರ ಹೇಳ್ತಿದೆ ಅಂತ. ಆದರೆ ಮಾತಾಡಲ್ಲ, ಅಪ್ಪ ಅಮ್ಮ ಅನ್ನೋದಿಲ್ಲ, ಯಾರ ಹೆಸರು ಕರೆಯೋದಿಲ್ಲ, ಬರೀ ಮಾತೆತ್ತರು ಓಂಕಾರ ಓಂಕಾರ. ಈ ಓಂಕಾರ ಹೇಳ್ತಿದೆಯಲ್ಲ ಮಗು ಅಂತೀವಿ, ಎಲ್ಲ ಕಡೆ ಪ್ರಚಾರ, ಎಲ್ಲರೂ ಬಂದು ನೋಡೋಕೆ ಶುರು ಮಾಡಿಬಿಡ್ತಾರೆ. ಎಲ್ಲ ಆಯಿತು, ಮಗು ಬೆಳೀತಾ ಇದೆ, ಊಟ ಮಾಡಬೇಕು, ಹಾಲು ಬೇಕು, ನೀರು ಬೇಕು, ಏನು ಕೇಳಲ್ಲ, ಮಾತೆತ್ತರು ಓಂಕಾರ ಓಂಕಾರ. ಎಲ್ಲರೂ ಈ ಮೂಗ ಇವನು ಮಾತೆ ಬರಲ್ಲ, ಮೂಗ ಅಂತ ಇರ್ತಾರೆ. ಹಾಗೆ ಆ ಮಗು ಬೆಳೀತಾ ಇರ್ತದೆ. ಆ ಬೆಳೀತಾ ಬೆಳೀತಾ ಎಲ್ರಿಗೂ ತಂದೆ ತಾಯಿಗೆ ಯೋಚನೆ ಆಗುತ್ತೆ, ಇದೇನಪ್ಪ ನನಗೆ ಇಂಥ ಮಗು ಹುಟ್ಬಿಟ್ಟಿದೆ, ಮಾತೇ ಆಡಲ್ಲ, ಬರೀ ಓಂಕಾರ ಹೇಳುತ್ತಲ್ಲ ಅಂಥೇಳಿ ಗಂಡ ಹೆಂಡತಿ ಮಾಧವ ಅಂಬಾಭವಾನಿ ಭಾಳ ಚಿಂತಾಗ್ರಾತ್ ಮಾಡ್ತಾ ಇರ್ತಾರೆ. ಆದರೂ ಕೂಡ ಮಗು ತಾಳ್ಮೆಯಿಂದ ತಂದೆ ತಾಯಿನ ನಗಿಸೋದ್ರಿಂದ, ಕೈ ಸನ್ನೆ ಮಾಡೋದ್ರಿಂದ ಸುಖ ಕೊಡ್ತಿರ್ತದೆ. ಹಾಗೆ ಆ ಮಗು ಎಲ್ಲಿ ಹುಡ್ತು ಗೊತ್ತಾ? ಇದೇ ಊರಲ್ಲಿ ಕಾರಂಜ ಅನ್ನೋ ಊರಿನಲ್ಲಿ ಆ ಓಂಕಾರ ಹೇಳುವಂಥ ಮಗು ಇಲ್ಲಿ ಹುಟ್ಟಿದೆ. ಬನ್ನಿ ಆ ಹುಟ್ಟಿದ ಜನ್ಮಸ್ಥಳವನ್ನು ನೋಡೋಣ. स्वामी नरसिंह सरस्वती निरुपम नित्य निरमाया गे मंगल, निरुपम नित्य निरमाया गे मंगल, निर्वाण व्यत्ययतिराया गे मंगल, स्वामी नरसिंह सरस्वती गे गुरुमूर्ति गे यति वर्या गे मंगल, स्वामी प्रथम फल तृप्ति गे मंगल, स्वामी नरसिंह सरस्वती भक्त जनर कल्प वृक्षा गे मंगल, भक्त जनर कल्प वृक्षा गे मंगल. ಅಂಬಾ ಭವಾನಿ ಮಾಧವ ದಂಪತಿಗಳಿಗೆ ಒಂದು ವಿಶೇಷವಾದಂಥ ಶಿಶು ಜನನ ಆಗಿದ್ದ ಸ್ಥಳವೇ ಈ ಸ್ಥಳ. ಶ್ರೀ ದತ್ತಾತ್ರೇಯರು ಹುಟ್ಟಿದ ತಕ್ಷಣ ಅವರಿಗೆ ಸಾಲಿಗ್ರಾಮ ದೇವ ಅಥವಾ ನರಹರಿ ಅಂತೇಳಿ ನಾಮಕರಣ ಮಾಡ್ತಾರೆ. ನರಸಿಂಹ ಸರಸ್ವತಿಗಳಿಗೆ ಮೂಲ ನಾಮ ಸಾಲಿಗ್ರಾಮ ದೇವ, ರೂಢನಾಮ ನರಹರಿ ಅಂತ ಹೇಳಿ ಕರೀತಾರೆ. ಆ ಮಗು ಜನನ ಆದ ತಕ್ಷಣನೇ ಜನನ ಕಾಲದಲ್ಲಿ ಆ ಮಗು ಬಾಯಿಂದ ಅನ್ನೋ ಒಂದು ಓಂಕಾರ ಪ್ರಣವ ಮಂತ್ರವನ್ನ ಉಚ್ಚಾರಣೆ ಮಾಡುತ್ತೆ. ನಾನು ಆಗ್ಲೇ ಹೇಳಿದೆ, ಹುಟ್ಟಿದ
ತಕ್ಷಣ ಮಕ್ಕಳು ಡೆಲಿವರಿ ಆದ ತಕ್ಷಣ ಮಗು ಅಳುತ್ತೆ, ರೋದನ ಮಾಡ್ತದೆ. ಆದರೆ ಈ ಸನ್ನಿಧಾನದಲ್ಲಿ ಭಗವಂತ ಶ್ರೀ ದತ್ತಾತ್ರೇಯರು ನರಹರಿ ರೂಪದಲ್ಲಿ, ಸಾಲಿಗ್ರಾಮ ದೇವ ಅನ್ನೋ ರೂಪದಲ್ಲಿ ಅಂಬಾಭವಾನಿ ಮಾಧವರಿಗೆ ಒಂದು ಸಂತಾನ ಪ್ರಾಪ್ತಿ ಮಾಡ್ತಾರೆ. ಬಾಲ್ಯಾವಸ್ಥೆಯಲ್ಲಿ ನರಸಿಂಹ ಸರಸ್ವತಿಗಳು ಅಂದರೆ ನರಹರಿಯವರು ಈ ಜಾಗದಲ್ಲ ಆಟ ಆಡಿ ಬೆಳೆದಿದ್ದಾರೆ. ಇದೊಂದು ವಿಶೇಷ ಏನಪ್ಪಾ ಅಂತಂದ್ರೆ 726ನೇ ವರ್ಷ ಆಗಿದೆ ಈ ಒಂದು ಮನೆಗೆ. ಇದರಲ್ಲಿ 5 ಫ್ಲೋರ್ ಇದೆ. ಇದು ನಾವು ನಿಂತು ಮಾತಾಡ್ತಿರೋದು ನರಸಿಂಹ ಸರಸ್ವತಿ ಜನ್ಮ ತಗೊಂಡಿದ್ದು 4th ಫ್ಲೋರ್, 4ನೇ ಅಂತಸ್ತಲ್ಲಿ. ಇದ್ರ ಮೇಲ್ಗಡೆ ಓಪನ್ ಟೆರಾಸ್ ಇದೆ ಅಂತೆ. ಆ ಭಗವಂತ ಆದಿಗುರು ಜಗದ್ಗುರು ಶ್ರೀ ಶ್ರೀ ದತ್ತಾತ್ರೇಯರು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ, ಈ ಒಂದು ವಾಸ್ತುವಿನಲ್ಲಿ 4th ಫ್ಲೋರ್ನಲ್ಲಿ ಜನನ ತಗೊಂಡಿದ್ದಾರೆ. ಇವತ್ತು ಕೂಡ ಆ ಪರಂಪರಾ ವಂಶಸ್ಥರು, ಆ ವಂಶವೃಕ್ಷದಲ್ಲಿ ಬಂದಂಥವರು ಈ ಒಂದು ಸಾನ್ನಿಧ್ಯವನ್ನ ರಕ್ಷಣೆ ಮಾಡಿ ಕಾಪಾಡಿಕೊಂಡು ಇವತ್ತಿನ ಈ ಯಂಗರ್ ಜನರೇಷನ್ಗೂ ಕೂಡ ಏನೊಂದು ದೊಡ್ಡ ಆಸ್ತಿ, ಇಸ್ ಬಿಗ್ಗೆಸ್ಟ್ ಅಸೆಟ್ ಅಂತ ಹೇಳಿ ನಮಗೆ ಗಿಫ್ಟ್ ಮಾಡಿಕೊಟ್ಟಿದ್ದಾರೆ. ಅಂತ ಪರಂಪರೆಗೂ ಕೂಡ ನಾವು ಒಂದು ಧನ್ಯವಾದ ಹೇಳೋಣ. ಸಾಕ್ಷಾತ್ ದತ್ತಾತ್ರೇಯರು ಈ ಸ್ಥಳದಲ್ಲಿ ಮಗುವಾಗಿ ಹುಟ್ಟಿದ್ದಂತ ಹೇಳ್ತಾರೆ. ಇಲ್ಲಿ ಬಹಳ ವಿಶೇಷ ಏನಂದ್ರೆ, ಆ ಮಗು ಹುಟ್ಟಿದ ಸಮಯದಲ್ಲಿ ಎಲ್ಲಿ ಜನನ ಆಯ್ತೋ ಆ ಜಾಗದಲ್ಲಿ ಭಗವಂತನ ಒಂದು ಫೋಟೋ ಮತ್ತೆ ಒಂದು ಪಾದಕವನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನರಸಿಂಹ ಸರಸ್ವತಿಗಳು ಬಾಲ್ಯಾವಸ್ಥೆಯಿಂದ ಬೆಳೆದು 8ನೇ ವಯಸ್ಸಿಗೆ ಬರ್ತಾರೆ. ಉಪನಯನ ಮಾಡಬೇಕು, ಮುಂಜಿ ಮಾಡಬೇಕು ಅಂತೆಲ್ಲ ಅಂಬಾಭವಾನಿ ಮಾಧವರು ಚಿಂತನೆ ಮಾಡಿದಾಗ ಮಗು ಮಾತಾಡೋದೇ ಇಲ್ಲ, ಮೂಗ, ಅಪ್ಪ ಅಮ್ಮ ಅಂತ ಕರೆಯುವುದಿಲ್ಲ. ಇಂಥ ಮಗುಗೆ ಉಪನಯನ ಹೇಗೆ ಮಾಡೋದು ಅಂತ ಕೇಳ್ತಾರೆ. ಆಗ ಇದೇ ಮನದಲ್ಲಿ ಒಂದು ಐರನ್ ರಾಡ್ ಇರುತ್ತೆ. ಆ ಐರನ್ ರಾಡ್ನ ತಗೊಂಡ್ಬಂದು ತಾಯಿ ಕೈಲಿ ಕೊಟ್ಟಾಗ ಅದು ಗೋಲ್ಡ್ ಆಗ್ಬಿಡ್ತದೆ, ಚಿನ್ನದ ರಾಡ್ ಆಗತ್ತೆ. ಆಗ ಹೇಳುತ್ತೆ, ನಾನು ಮೂಗ ಅಲ್ಲ, ನನಗೆ ಉಪನಯನ ಮಾಡು, ಬ್ರಹ್ಮೋಪದೇಶ ಮಾಡು, ಗಾಯತ್ರಿ ಉಪದೇಶ ಮಾಡು, ಆಗ ನಾನು ಮಾತಾಡ್ತೀನಿ ಅಂತ ಹೇಳಿ ಆ ಮಗು ಉತ್ತರ ಕೊಡುತ್ತೆ. ಆಗ ಮುಟ್ಟಿದೆಲ್ಲ ಗೋಲ್ಡ್, ಟಚ್ ಮಾಡೋದು ಸಾಕು ಗೋಲ್ಡ್ ಆಗ್ತಿತ್ತು. ಆ ಥರ ಒಂದು ಪವಾಡ ಶಕ್ತಿ, ಲೀಲಾ ಶಕ್ತಿ 8 ವರ್ಷದ ಬಾಲಕನಲ್ಲಿ ನೋಡಿದಂತ ಅಂಬಾಭವಾನಿ ಮಾಧವ ಇಬ್ಬರು ಕೂಡ ಹೇಗಾದ್ರೂ ಮಾಡಿ ಬ್ರಹ್ಮೋಪದೇಶ ಉಪನಯನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಬಟ್ ಕಾರಂಜಿಲೆಲ್ಲ ಎಲ್ಲ ಬ್ರಾಹ್ಮಣರು ಅವನ್ ಮೂಗ ಮಾತೆ ಬರಲ್ಲ, ಗಾಯತ್ರಿ ಮಂತ್ರ ಸಂಧ್ಯಾವಂದನೆ ಹೇಗ್ ಮಾಡ್ತಾನೆ ಅಂತೇಳಿ ಆಶ್ಚರ್ಯ ಪಡ್ತಾರೆ. ಅವನೊಬ್ಬ ದಡ್ಡ, ಅವನಿಗೇನು ಉಪನಯನ ಮಾಡೋದು ವೇಸ್ಟ್ ಅಂತ. ಆದ್ರೂ ಕೂಡ ಆ ಬಾಲಕರಿಗೆ ಉಪನಯನ ಮಾಡ್ಬೇಕು ಅನ್ನೋ ಒಂದು ಫಂಕ್ಷನ್ ಅರೇಂಜ್ ಮಾಡ್ತಾರೆ. ಉಪನಯನ ಆಗತ್ತೆ, ಬ್ರಹ್ಮೋಪದೇಶ ಆಗತ್ತೆ. ಮಾತೃಭಿಕ್ಷೆನ ತಗೋಬೇಕಾದ್ರೆ ಫಸ್ಟ್ ಭಿಕ್ಷಾ ಅಂಬಾಭವಾನಿ ನರಹರಿಯರಿಗೆ ಕೊಟ್ಟಾಗ ಆಗ ಅವರು ಋಗ್ವೇದವನ್ನು ಹೇಳ್ತಾರಂತೆ ನೋಡಿ, 8 years ಬಾಯ್. 2ನೇ ಭಿಕ್ಷೆ ಕೊಟ್ಟಾಗ ಸಾಮವೇದ ಹೇಳ್ತಾರೆ. ಹೀಗೆ ಋಗ್ವೇದ, ಯಜುರ್ವೇದ, ಸಾಮವೇದನ 3 ಭಿಕ್ಷೆ ತಗೊಂಡಾಗ ಮಾತೃಭಿಕ್ಷೆ ಬಂದಾಗ ಇಡೀ ಕಾರಂಜಿಲಿರೋ ಎಲ್ಲಾ ಬ್ರಾಹ್ಮಣರು ಆಶ್ಚರ್ಯ ಪಡ್ತಾರೆ. ಈ ಹುಡುಗ ಮಾತಾಡ್ತಾನಲ್ಲ, ವೇದ 8 years ಹುಡುಗ ಋಗ್ವೇದ, ಯಜುರ್ವೇದ, ಸಾಮವೇದವನ್ನ ಹೇಳ್ತಾನಲ್ಲ ಅಂತ ಹೇಳಿ ಎಲ್ರಿಗೂ ಆಶ್ಚರ್ಯ ಆಗತ್ತೆ. ಆಗ ನರಹರಿ ಅದೇ ನರಸಿಂಹ ಸರಸ್ವತಿಗಳು, ಅಮ್ಮ ನಾನೀಗ ಮಾತಾಡ್ತಿದ್ದೀನಿ, ಪೂರ್ವ ಜನ್ಮದ ಒಂದು ಕರ್ಮದಿಂದ ನಾನು ಮೌನವಾಗಿದ್ದೆ, ಈಗ ನಾನು ಸನ್ಯಾಸಿ ದೀಕ್ಷೆ ತಗೋಬೇಕು, ನನಗೆ ಬ್ರಹ್ಮೋಪದೇಶ ಆಯಿತು, ಮಾತೃಭಿಕ್ಷೆ ಸಿಕ್ತು, ನಾನು ವಾರಣಾಸಿ ಕಾಶಿಗೆ ಹೋಗ್ತೀನಿ, ಕಾಶಿಗೋಗಿ ನಾನು ಸನ್ಯಾಸಿ ಸ್ವೀಕಾರ ಮಾಡಿ ಭಾರತದಾದ್ಯಂತ ನಾನು ಕ್ಷೇತ್ರಗಳನ್ನ ಸುತ್ತಿ ಅಲ್ಲಿ ದತ್ತಾತ್ರೇಯರ ಬಗ್ಗೆ ಮಠಗಳನ್ನ, ಶಕ್ತಿ ಕೇಂದ್ರಗಳನ್ನ ಮಾಡಬೇಕು ಅಂದಾಗ ಆ ಅಂಬಾಭವಾನಿ ಹೇಳ್ತಾರೆ, ಅಯ್ಯೋ ನೀನೊಬ್ಬನೇ ನನ್ನ ಮಗ, ಈಗ ತಾನೇ ಮಾತಾಡ್ತಿದ್ಯಾ, ನಿನ್ನ ಆಟ ಪಾಠಗಳನ್ನ ನಾನು ನೋಡ್ಬೇಕು, ನನ್ಗೆ ಇನ್ಯಾರು ಮಕ್ಕಳಿಲ್ಲ ಅಂದಾಗ ಆಗ ನರಹರಿ ಹೇಳ್ತಾರೆ, ಅಮ್ಮ ನಿಮ್ಗೆ ಇನ್ನೂ 4 ಜನ ಮಕ್ಕಳಾಗ್ತಾರೆ, 2 ಅವಳಿ ಜೋಳಿ ಮಕ್ಕಳಾಗ್ತಾರೆ, ಒಬ್ಳು ಹೆಣ್ಮಗು ಆಗ್ತಾಳೆ, ನೀವು ಅವ್ರ ಜೊತೆ ಆನಂದ ಕಾಲ ಕಳಿ ಅಂತ. ಮತ್ತೆ ನೀನು ನನ್ನನ್ನು ಏನಾದ್ರು ನೆನೆಸ್ಕೊಂಡ್ರೆ ನಾ ಖಂಡಿತ ಬರ್ತೀನಿ ಅಂತ ಹೇಳ್ತಾರೆ. ಆಗ ಅವ್ರು ಹೋಗೋಕ್ ಮುಂಚೆ ಒಂದು ಗಂಧ ಕೊಡ್ತಾರೆ. ಅಮ್ಮ ಈ ಗಂಧನ ಕಲಿಸ್ಬಿಟ್ಟು ನೀನು ಎಲ್ಲಿ ಪ್ರೋಕ್ಷಣೆ ಮಾಡ್ತೀವೋ ಅಲ್ಲಿ ಪ್ರೋಕ್ಷಣೆ ಮಾಡಿದ್ರೆ ನಾನೇನು ಕನೆಕ್ಟ್ ಆಗ್ತೀನಿ, ನನಗೆ ದರ್ಶನ ಕೊಡ್ತೀನಿ ಅಂತಾರೆ. ಆ ಜಾಗ ಇವತ್ತು ಇಲ್ಲೇ ಇದೆ. ಆ ಜಾಗದಲ್ಲಿ ಭಕ್ತಿಯಿಂದ ಓಂ ದ್ರಾಂ ಗುರು ದತ್ತಾಯ ನಮ, ಓಂ ನಮೋ ಭಗವತೆ ನರಸಿಂಹ ಸರಸ್ವತಿ ಅಂತ ಹೇಳಿದ್ರೆ ಸಾಕು, ಕಂಪ್ಲೀಟ್ ಆಗಿ ಸರೆಂಡರ್ ಆದ್ರೆ ಆ ಗಂಧದ ವಾಸ್ತು ಇವತ್ತು ಬರ್ತದೆ. ಇವತ್ತು ಕೂಡ ಇಲ್ಲಿ ಪ್ರತ್ಯಕ್ಷವಾಗಿ ಶ್ರೀ ನರಸಿಂಹ
ನರಸಿಂಹ ಸರಸ್ವತಿಗಳು ವಾಸ ಮಾಡ್ತಿದ್ದಾರೆ. ಅವರು ಇಲ್ಲಿ ಹುಟ್ಟಿ ಬೆಳೆದು ಆಮೇಲೆ ಸಾಂಗ್ಲಿ ಹತ್ರ ನರಸಿಂಹವಾಡಿ ಅಂತ ಹೋಗ್ತಾರೆ. ಆ ನರಸಿಂಹವಾಡಿ ಸ್ವಲ್ಪ ದಿವಸ ಇರ್ತಾರೆ. ಅಲ್ಲಿಂದ ಕೊನೆಯದಾಗಿ ಗಾಣಗಾಪುರ ಕ್ಷೇತ್ರ ಬಂದು ಗಾಣಗಾಪುರ ಸ್ವಲ್ಪ ದಿವಸ ಇದ್ದು ತದನಂತರ ಶ್ರೀಶೈಲ ಕದಲಿವನ ಕ್ಷೇತ್ರದಲ್ಲಿ ಹೋಗಿ ನೆಲೆ ಆಗ್ತಾರೆ ಶ್ರೀ ನರಸಿಂಹ ಸರಸ್ವತಿಗಳು. ಇಂಥ ಆದಿಗುರು ಜಗದ್ಗುರು ದತ್ತಾತ್ರೇಯರ ಜನ್ಮದಿದು. ಈ ಸ್ಥಳದಲ್ಲಿ ನಾವು ಈಗಾಗಲೇ ಮೇ 21ನೇ ತಾರೀಕು ಗುರುಗ್ರಹ ಪಥಚಲನ ಆಯಿತು, ಗುರು ಟ್ರಾನ್ಸಿಟ್ ಆಯಿತು. ಜಗತ್ತಿನಲ್ಲಿ ಗುರುವಿನ ಅನುಗ್ರಹ ಇಲ್ಲ ಅಂದ್ರೆ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ. ಇಂಥ ಕ್ಷೇತ್ರ ನರಸಿಂಹವಾಡಿ, ಕುರುವಪುರ, ಆಮೇಲೆ ಗಾಣಗಾಪುರ, ಕಾರಂಜ, ಹೀಗೆ 21 ದತ್ತ ಪೀಠ ಇದೆ. ಅಲ್ಲಿ ಯಾವ್ದಾದ್ರು ಒಂದು ಪೀಠಕ್ಕೆ ಹೋಗಿ ಈ ಗುರು ಟ್ರಾನ್ಸಿಷನ್ ಅಲ್ಲಿ ಗುರುಗಳಿಗೆ ನಮಸ್ಕಾರ, ಸ್ಮರಣೆ, ಜಪ, ತಪ, ದಾನ ಮಾಡಿದ್ದೆ ಆದ್ರೆ ಗುರು ಶಾಪ, ಗುರುದ್ರೋಹ, ಗುರು ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡದೆ ಸಕಲ ಗುರು ಶಾಪ ದ್ರೋಹಗಳು ಕೂಡ ನಿವಾರಣೆ ಆಗ್ಲಿಕ್ಕೆ ಏಕೈಕ ಸೆಂಟರ್ ಅಂದ್ರೆ, ಹಾಸ್ಪಿಟಲ್ ಅಂದ್ರೆ ಈ ಕ್ಷೇತ್ರ. ಇಂಥ ಜನ್ಮಭೂಮಿನಲ್ಲಿ ನಾವು ಬರೋದೇ ಒಂದು ಸುಯೋಗ. ಬಂದು ಅಂತ ಭಗವಂತನ ದರ್ಶನ ಮಾಡೋದೇ ಮಹಾವಿಶೇಷ ಅಂತ ಹೇಳ್ತಾ, ಆ ಭಗವಂತ ಇವತ್ತಿಗೂ ಕೂಡ ಲೈವ್ ವಾಸ ಮಾಡ್ತಿರೋದು ಎಲ್ಲಿದೆ ಅಂದ್ರೆ ನೋಡಿ, ಈ ಜಾಗದಲ್ಲಿ ಅಂಬಾ ಭವಾನಿಯವರು ಆ ಗಂಧವನ್ನು ಪ್ರೋಕ್ಷಣೆ ಮಾಡ್ತಾರೆ. ಎಲ್ಲಿ ಪ್ರೋಕ್ಷಣೆ ಮಾಡ್ತಾರೋ ಆ ಜಾಗದಲ್ಲಿ ನರಸಿಂಹ ಸರಸ್ವತಿ ದರ್ಶನ ಆಗುತ್ತೆ ಅಂತೇಳಿ ಇವತ್ತು ಪ್ರತೀತಿ ಇದೆ. ಈ ಜಾಗ ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣಮಾತ ಸಂತುಷ್ಟಾಯ ಮಹಾಭಯ ನಿವಾರಣಾಯ ಮಹಾಜ್ಞಾನ ಪ್ರದಾಚಿದಾನಂದಾತ್ಮನೆ ಬಾಲೋನ್ಮತ್ತ ಪಿಶಾಚಿವೇಶಾಯ ಮಹಾಯೋಗಿನಿ ಅವಧೂತಾಯ ಅನಸೂಯಾನಂದವರ್ಧನಾಯ ಅನಗಾಯ ಆನಂದವರ್ಧನಾಯ ತ್ರಿಪುತ್ರಾಯ ಸರ್ವಕಾಮಪ್ರದಾಯ ಓಂ ಭವಬಂಧ ವಿಮೋಚನಾಯ ಮೋಕ್ಷಪ್ರದಾಯ ಆಂ ಅಸಾಧ್ಯ ಸಾಧನಾಯ ಹ್ರೀಂ ಸರ್ವವಿಭೂತಿದಾಯ ಕ್ರೋಂ ಅಸಾಧ್ಯಾಕರ್ಷಣಾಯ ಐಂ ವಾಕ್ಪ್ರದಾಯ ಕ್ಲೀಂ ಜಗತ್ರಯ ವಶೀಕರಣಾಯ ಸೌಹ ಸರ್ವಮನಕ್ಷೋಭಣಾಂ ಶ್ರೀ ಮಹಾಸಂಪತ್ಪ್ರದಾಯ ಗ್ಲೋಂ ಭೂಮಂಡಲಾಧಿಪತ್ಯಪ್ರದಾಯ ಧ್ರಾಂ ಚಿರಂಜೀವಿನಿ ವಷಟ್ ವಶೀಕರು ವೌ ಷಟ್ ಆಕರ್ಷಯ ಹುಂ ವಿದ್ವೇಷಯ ಫಟ್ ಉಚ್ಚಾಟಯ ಟಹಟಹ ಸ್ತಂಭಯ ಖೇಂ ಮಾರಯ ನಮಃ ಸಂಪನ್ನಯ ಸ್ವಾಹ ಪೋಷಯ ಪರಯಂತ ಪರಮಂತ ಪರತಂತ್ರ ಉಚ್ಚಾಟಯ ಛಿಂದಿ ಬಿಂದಿ ಶ್ರೀ ಮಹಾಸಿದ್ಧಾಯ ಸರ್ವಸಿದ್ಧಾಯ ದತ್ತಾತ್ರೇಯಾಯ ಸ್ವಾಹ. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಓಂ ಚತುರ್ಮುಖಾಯ ವಿದ್ಮಹೇ ದತ್ತರೂಪಾಯ ಧೀಮಹಿ ತನ್ನೋ ಸದ್ಗುರು ಪ್ರಚೋದಯಾತ್. ಓಂ ದಿಗಂಬರಾಯ ವಿದ್ಮಹೇ ತ್ರಿಮೂರ್ತಿರೂಪಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ಓಂ ದ್ರಾಂ ಗುರು ದತ್ತಾಯ ನಮಃ. ಈ ಸ್ಥಳದಲ್ಲಿ ತಾಯಿ ಅಂಬಾ ಭವಾನಿ ಪ್ರೋಕ್ಷಣೆ ಮಾಡ್ತಾರೆ. ಆಗ ಈ ಜಾಗದಿಂದ ಸುಗಂಧವಾದಂಥ ಸ್ಮೆಲ್ ಬರ್ತದೆ. ಆ ಸ್ಮೆಲ್ ಅನ್ನ ಅನುಭವಿಸಿದ್ರೆ ಸಾಕ್ಷಾತ್ ನರಸಿಂಹ ಸರಸ್ವತಿ ದತ್ತಾತ್ರೇಯರ ಅನುಗ್ರಹ ಆಗುತ್ತೆ ಅಂತ ಈ ಒಂದು ಜನ್ಮಸ್ಥಾನದಲ್ಲಿರುವಂತ ವಿಶೇಷವಾದಂಥ ವಾಸ್ತುಸ್ಥಳ. स्वामी नरसिंह सरस्वती जय गुरुमूर्ति जय यति वैराग्य मंगल स्वामी पदम फल तृप्ति जय मंगल स्वामी नरसिंह सरस्वती जय निरूपम नित्य निरमाया जय मंगल निरूपम नित्य निरमाया जय मंगल निर्वाण व्यक्तयतिरायागे मंगल स्वामी नरसिंह सरस्वती जय गुरुमूर्ति जय यति वैयागे मंगल स्वामी पदम फल तृप्ति जय मंगल स्वामी नरसिंह सरस्वती जय भक्त जनर कल्प वृक्षागे मंगल भक्त जनर कल्प वृक्षागे मंगल भक्तिंदु भय सुर मोक्षागे मंगल स्वामी नरसिंह सरस्वती जय गुरुमूर्ति जय यति वैराग्य मंगल स्वामी प्रथम फल तृप्ति जय मंगल स्वामी नरसिंह सरस्वती भीमा गंधर्व पुरवासागे मंगल भीमा गंधर्व पुरवासागे मंगल भीमा शंकर गुरुवेशागे मंगल स्वामी नरसिंह सरस्वती जय गुरु
ಫಲ ತೃಪ್ತಿಗೆ ಮಂಗಲ ಸ್ವಾಮಿ ನರಸಿಂಹ ಸರಸ್ವತಿಯೇ ಸ್ವಾಮಿ ನರಸಿಂಹ ಸರಸ್ವತಿಯೇ ಗುರುಮೂರ್ತಿಗೆ ಯತಿ ವೈರಾಗ್ಯ ಮಂಗಲ ಕಾಳಿಪಗಮ ಫಲ ತೃಪ್ತಿಗೆ ಮಂಗಲ ಸ್ವಾಮಿ ನರಸಿಂಹ ಸರಸ್ವತಿಯೇ ನಿರುಪಮ ನಿತ್ಯ ನಿರಮಾಯಾಗೆ ಮಂಗಲ ನಿರುಪಮ ನಿತ್ಯ ನಿರಮಾಯಾಗೆ ಮಂಗಲ ನಿರ್ವಾಳ ವ್ಯಕ್ತಯತಿರಾಯಾಗೆ ಮಂಗಲ ಸ್ವಾಮಿ ನರಸಿಂಹ ಸರಸ್ವತಿಗೆ ಗುರುಮೂರ್ತಿಗೆ ಯತಿ ವೈಯಾಗೆ ಮಂಗಲ ಕಾಳಿಪಗಮ ಫಲ ತೃಪ್ತಿಗೆ ಮಂಗಲ ಸ್ವಾಮಿ ನರಸಿಂಹ ಸರಸ್ವತಿಯೇ ಭಕ್ತ ಜನರ ಕಲ್ಪ ವೃಕ್ಷಾಗೆ ಮಂಗಲ ಭಕ್ತ ಜನರ ಕಲ್ಪ ವೃಕ್ಷಾಗೆ ಮಂಗಲ ಭಕ್ತಿಂದು ಬಯಸುವ ಮೋಕ್ಷಾಗೆ ಮಂಗಲ ಸ್ವಾಮಿ ನರಸಿಂಹ ಸರಸ್ವತಿಗೆ ಗುರುಮೂರ್ತಿಗೆ ಯತಿ ವೈರಾಗ್ಯ ಮಂಗಲ ನರಸಿಂಹ ಸರಸ್ವತಿಗಳು ಹುಟ್ಟಿದ ಮನೆ ಇದ್ರ ಹಿಂಭಾಗ ಇದೆ. ಅದು ಹಳೆ ಬಿಲ್ಡಿಂಗ್ ಆಗಿದ್ದರಿಂದ ಅಲ್ಲಿ ಜನ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಸಾಕಷ್ಟು ಜನ ಹೋದ್ರೆ ಆ ವೇಟ್ ತಡೆಯೋಕ್ಕಾಗೋದಿಲ್ಲ ಅಂತ ಹೇಳಿ ಇತ್ತೀಚೆಗೆ ನರಸಿಂಹ ಸರಸ್ವತಿಗಳ ಒಂದು ನಿರ್ಗುಣ ಪಾರ್ಟಿಗಳನ್ನ ಈಗ ಒಂದು ಹೊಸದಾಗಿ ಮಂದಿರ ಮಾಡಿ ಈ ಮಂದಿರದಲ್ಲಿ ಪಾದಕ ದರ್ಶನ ಮೂರ್ತಿ ದರ್ಶನಗಳನ್ನು ಮಾಡಲಿಕ್ಕೆ ಇಲ್ಲಿ ಟ್ರಸ್ಟ್ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅದೇ ಒಂದು ವಿಶೇಷ. ಈ ಜಾಗದಲ್ಲಿ ನರಸಿಂಹ ಸರಸ್ವತಿಗಳು ಈಗಲೂ ಕೂಡ ಜೀವಂತವಾಗಿದ್ದು ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಗುರುಗಳು ಈ ಒಂದು ಜನ್ಮ ಸ್ಥಳದಲ್ಲಿ ಹುಟ್ಟಿ ಈಗಲೂ ಕೂಡ ಅನುಗ್ರಹ ಮಾಡುವಂಥ ಒಂದು ಗುರು ಪೀಠ ಗುರುಸ್ಥಾನ ಈ ಒಂದು ನರಸಿಂಹವಾಡಿ. ನೋಡೋದಲ್ಲ ವೀಕ್ಷಕರೇ, ಯಾರಿಗೆ ಗುರುಬಲದಲ್ಲಿ ಇದು ಬಲ ಇಲ್ಲೋ, ಯಾರಿಗೆ ಬುದ್ಧಿ ಇಲ್ಲ, ಆರೋಗ್ಯ ಇಲ್ಲ, ಸಾಲಬಾರೆ ಹಲವಾರು ತೊಂದರೆಗಳಿಂದ ನರಳುತ್ತಿದ್ರೆ ಒಮ್ಮೆಯಾದರೂ ಈ ಜನ್ಮಸ್ಥಳದಲ್ಲಿ ಭೇಟಿ ಮಾಡಿ ಗುರುವಿನ ಅನುಗ್ರಹ ಪಡೀಲಿ ಅಂತ ನನ್ನ ಮಹಾನ್ ಆಸೆ. ಆದ್ದರಿಂದ ಈ ಒಂದು ಸಂಚಿಕೆಯಲ್ಲಿ ಗುರುವಿನ ಮತ್ತೊಂದು ವಿಶೇಷವಾದಂಥ ಗುರುಪೀಠ ಈ ಕಾರಂಜ ಪೀಠ. ಇಲ್ಲಿಗೆ ಒಮ್ಮೆಯಾದರೂ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನೋಡೋದಲ್ಲ ವೀಕ್ಷಕರೇ, ಶ್ರೀ ಕ್ಷೇತ್ರ ನರಸಿಂಹ ಸರಸ್ವತಿ ಅವ್ರದ್ದು. ಯಾರು ನಮ್ಮ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಶಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕಿನ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಾನು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಇದನ್ನು ಕೂಡ ನಾವು ಎಲ್ಲ ಅಪ್ಲೋಡ್ ಮಾಡ್ತಿದ್ದೀವಿ. ಅಪಾಯಿಂಟ್ಮೆಂಟ್ ಬೇಕಿದ್ರೆ www.lakshmishrivas.in ಅಂತ ನೀವೇ ಲಾಗಿನ್ ಆಗಿ ಬುಕ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ಮುಂದಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.